ಒಂದು ಫ್ರಿಜ್ಜು, ಅದರಲ್ಲಿ ಕಟ್ ಮಾಡಿ ಪೀಸ್ ಮಾಡಿರೋ ಅಂಥ ಒಂದು ಹೆಣ್ಮಗಳ ದೇಹ. ಅದೇ ಫ್ರಿಜ್ಜಲ್ಲಿ ಹಾಲಿದೆ. ಆ ಹಾಲು ತೆಗೆದುಬಿಟ್ಟು ನಿಮ್ಗೆ ಯಾರಾದರೂ ಟೀ ಮಾಡಿ ಕೊಟ್ಟರೆ ನೀವು ಕುಡಿತೀರಾ? ಎಂಥವ್ರಿಗಾದರೂ ಅದನ್ನು ಕುಡಿಯೋದಕ್ಕಲ್ಲ, ಅದು ನೆನೆಸ್ಕೊಳಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ಇಲ್ಲೊಬ್ಬ ರಾಕ್ಷಸ ಅದೇ ಫ್ರಿಜ್ಜಲ್ಲಿಟ್ಟಿರೋ ಊಟನೂ ಮಾಡ್ತಾನೆ, ಅದೇ ಫ್ರಿಜ್ಜಲ್ಲಿಟ್ಟಿರೋ ಹಾಲನ್ನ ತೆಗೆದು ಟೀ ಕೂಡ ಮಾಡ್ಕೊಂಡು ಕುಡಿತಾನೆ. ಅಷ್ಟೊಂದು ಮನುಷ್ಯತ್ವವನ್ನು ಕಳ್ಕೊಂಡ್ರು ಅಂಥ ರಾಕ್ಷಸನ ಕಥೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮಗೇನಾದ್ರು ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್, ಕ್ರೈಮ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್, ರಿಯಲ್ ಟ್ರೂ ಕ್ರೈಮ್ ಸ್ಟೋರೀಸ್ನ ಕೇಳಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಕತೆ ಶ್ರದ್ಧಾ ವಾಕರ್ದು, ದ ಕೇಸ್ ಆಫ್ ಶ್ರದ್ಧಾ ವಾಕರ್. ಈಕೆ ಮಹಾರಾಷ್ಟ್ರದ ವಸ ಅನ್ನೋ ಒಂದು ಊರಿನಲ್ಲಿ ಜೀವನ ಮಾಡ್ತಾಯಿದ್ಲು. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅದೇ ಊರಿನಲ್ಲಿ. ತನ್ನ ತಂದೆ, ತಾಯಿ ಮತ್ತು ಅಣ್ಣನ ಜೊತೆ ಈಕೆ ಅಲ್ಲಿ ಇದ್ಲು. ತಂದೆ ಹೆಸರು ವಿಕಾಸ್ ಮದನ್ ವಾಕರ್ ಅಂತ, ತಾಯಿ ಹೆಸರು ಸುಮನಾ ಅಂತ. ಇನ್ನೂ ಇದ್ದಂಥ ಅಣ್ಣ ಮತ್ತು ಈಕೆ ಮುದ್ದಾಗಿ ಬೆಳೀತಾ ಇರ್ತಾರೆ. ಇವ್ರ ತಂದೆ ತಾಯಿಗಳು ಯಾವುದೋ ಕೆಲವೊಂದು ಕಾರಣಗಳಿಂದ ಇವರಿಬ್ಬರು ಅಷ್ಟಾಗಿ ಮಾತಾಡ್ತಾ ಇರಲ್ಲ. ಸ್ವಲ್ಪ ದಿನಗಳ ನಂತರ ಅವರಿಬ್ಬರು ಬೇರೆ ಬೇರೆ ಕೂಡ ಆಗ್ತಾರೆ. ಬಟ್ ಸ್ಟಿಲ್ ಒಂದು ತಂದೆ ತಾಯಿ ಅನ್ನೋ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರ ಜವಾಬ್ದಾರಿಗಳೇನಿರುತ್ತೆ ಅದನ್ನು ಅವರು ನಿಭಾಯಿಸ್ತಾ ಇರ್ತಾರೆ ಮಕ್ಕಳಿಗೋಸ್ಕರ. ಸೊ ಇದು ಯಾವುದನ್ನು ಅವಳ ಒಂದು ಓದಿಗಾಗಿರ್ಬೋದು, ಅವಳ ಒಂದು ತನ್ನ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಇದ್ದಂಥ ಆಸೆಗಾಗಿರ್ಬೋದು, ಆಕೆ ಅಡ್ಡ ಬರೋದಕ್ಕೆ ಬಿಡಲಿಲ್ಲ. ಇವರು ಓದಿಗೋಸ್ಕರ ವಾಸ ಅನ್ನೋ ಆ ಊರನ್ನು ಬಿಟ್ಟು ಇವರು ಪಾಲ್ಗರ್ ಅನ್ನೋ ಒಂದು ಊರಿಗೆ ಇವರು ಮೂವ್ ಆಗ್ತಾರೆ. ಕೇವಲ ಇವರು ಓದಿಗೋಸ್ಕರ. ಶ್ರದ್ಧಾ ವಾಕರ್ಗೆ ಆಲ್ಮೋಸ್ಟ್ ಒಂದು 20 ವರ್ಷ ಇದ್ದಾಗ ಆಕೆ ತನ್ನ ತಂದೆ ತಾಯಿಯ ಮೇಲೆ ಇನ್ನಷ್ಟು ಡಿಪೆಂಡ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಆಕೆ ಏನು ಮಾಡ್ತಾಳೆ, ಮುಂಬೈಗೆ ಶಿಫ್ಟ್ ಆಗುವಂಥ ಒಂದು ನಿರ್ಧಾರವನ್ನು ಮಾಡ್ತಾಳೆ. ಅದಕ್ಕಿಂತ ಮುಂಚೆ ಆಕೆ ಫ್ರೆಂಡ್ಸ್ಗಳಿಗೆ ಹೇಳ್ಕೊಂಡು ಅಲ್ಲಿ ಒಂದು ಕಾಲ್ ಸೆಂಟರಲ್ಲಿ ಕೆಲಸವನ್ನು ಕೂಡ ಹುಡುಕೊಂಡು ಆಕೆ ಮುಂಬೈಗೆ ಶಿಫ್ಟ್ ಆಗ್ತಾಳೆ. ಅವಳಿಗೆ 20 ವರ್ಷ ಇದ್ದಾಗ 2018ರಲ್ಲಿ ಅಲ್ಲಿ ಮಲ್ಹಾರ್ ಅನ್ನೋ ಒಂದು ಏರಿಯಾದ ಹತ್ರ ಅವಳು ಕೆಲಸಕ್ಕೆ ಸೇರ್ಕೋತಾಳೆ. ಅದೇ ಏರಿಯಾದಲ್ಲಿ, ಅದೇ ಕಂಪನಿಗೆ ಹತ್ರದಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ರೂಮ್ನ ಆಕೆ ನೋಡಿಕೊಂಡು ಅಲ್ಲಿರೋದಕ್ಕೆ ಶುರು ಮಾಡ್ತಾಳೆ. ಹೊಸ ಜನ, ಹೊಸ ಊರು, ಆಕೆಗೆ ಒಂಥರ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೋತಾ ಇರ್ತಾಳೆ. ಬಟ್ ಅಲ್ಲಿ ಆಕೆಗೆ ಪರಿಚಯ ಇರುವಂಥ ಒಂದು ಮುಖ ಆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡೋದು ಕಾಣಿಸುತ್ತೆ. ಅವನೇ ಅಫ್ತಾಬ್ ಅಮೀನ್ ಪೂನಾವಾಲಾ. ಈ ಅಫ್ತಾಬ್ ಅಮೀನ್ ಪೂನಾವಾಲಾ ಏನಿದ್ದ, ಇವನು ಕೂಡ ಹೊಸಗೆ ಸೇರಿದವನಾಗಿರ್ತಾನೆ. ಇವನು ಅಲ್ಲಿ ಸೆಂಟ್ ಫ್ರಾನ್ಸಿಸ್ ಅನ್ನೋ ಒಂದು ಸ್ಕೂಲ್ನಲ್ಲಿ ಓದ್ತಾ ಇರ್ತಾನೆ. ಶ್ರದ್ಧಾ ಮತ್ತು ಅವ್ರ ತಂದೆ ತಾಯಿ ಎಲ್ಲರೂ ಅಲ್ಲಿದ್ದ ಹೊಸಯಲ್ಲಿದ್ದ ಟೈಮ್ನಿಂದ ಈತ ಅಲ್ಪ ಸ್ವಲ್ಪ ಪರಿಚಯ ಇರ್ತಾನೆ ಅಫ್ತಾಬ್. ಆ ಪರಿಚಯದ ಮೇಲೇನೋ ಅಥವಾ ಇಷ್ಟು ಜನಗಳು ಗೊತ್ತಿಲ್ಲದೆ ಇರೋ ಜನಗಳ ಮುಖದ ಮಧ್ಯದಲ್ಲಿ ನನಗೆ ಗೊತ್ತಿರೋನು ಯಾರೋ ಒಬ್ಬ ಸಿಕ್ಕದ ಅಂತನೋ ಶ್ರದ್ಧಾ ಅಫ್ತಾಬ್ಗೆ ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ಶುರುವಾಗ್ತಾಳೆ. ಇಬ್ಬರು ಕೂಡ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಅಲ್ಲಿ ಅವರಿಬ್ರಿಗೂ ಚೆನ್ನಾಗೆ ಪರಿಚಯ ಆಗುತ್ತೆ. ಓಡಾಡೋದು ಬರೋದು ನಿಧಾನವಾಗಿ ಪರಿಚಯ ಪ್ರೀತಿಯಾಗಿ ಟರ್ನ್ ಆಗುತ್ತೆ. ಎಷ್ಟು ಬೇಗ ಅಂತ ಅಂದರೆ ತುಂಬ ಬೇಗ ಇವರಿಬ್ಬರು ತುಂಬ ಕ್ಲೋಸ್ ಆಗೋಕ್ಕೆ ಶುರುವಾಗ್ತಾರೆ. ಈ ಅಫ್ತಾಬ್ ಅಮೀನ್ ಪೂನಾವಾಲಾ ಅಂತ ಏನಿದ್ದ, ಈತ ಓದಿನಲ್ಲಿ ತುಂಬ ಬ್ರೈಟ್ ಮತ್ತು ತುಂಬ ಸಿಸ್ಟಮ್ಯಾಟಿಕ್ ಆಗಿ ತನ್ನ ಕೆಲಸಗಳನ್ನ ಮಾಡ್ತಿರ್ತಾನೆ. ಈ ಅಫ್ತಾಬ್ನ ತಾಯಿ ಹೌಸ್ ವೈಫ್ ಆಗಿರ್ತಾರೆ. ತಂದೆ ಒಂದು ಶೂ ಶಾಪ್ನ ಇಟ್ಕೊಂಡು ನಡೆಸ್ತಾ ಇರ್ತಾರೆ. ಅಫ್ತಾಬ್ ಶ್ರದ್ಧಾಗೆ ಕ್ಲೋಸ್ ಆದ ನಂತರ ಅಫ್ತಾಬ್ ಶ್ರದ್ಧಾಗೆ ಪ್ರಪೋಸ್ ಮಾಡೋದೇನು ಅಂದರೆ, ನೋಡು, ಈಗ ಮುಂಬೈಯಲ್ಲಿ ಇಬ್ಬರು ದುಡಿಯೋದಾಗಿರ್ಬೋದು, 2 ಕಡೆ ರೆಂಟ್ ಕಟ್ಕೊಂಡು ನಾವಿರೋದಾಗಿರ್ಬೋದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಕಾಸ್ಟ್ ಎಫೆಕ್ಟಿವ್ ಆಗಿ ನಾವಿಬ್ಬರು ಒಂದು ಯೋಚನೆ ಯಾಕೆ ಮಾಡಬಾರ್ದು, ನಾವಿಬ್ಬರು ಸೇರಿ ಒಂದು ಮನೆಗೆ ಶಿಫ್ಟ್ ಆಗೋಣ. ಹೇಗಿದ್ದು ನಾವಿಬ್ಬರು ಪ್ರೀತಿ ಮಾಡ್ತಾಯಿದ್ದೀವಿ, ನಾವಿಬ್ಬರೂ ಮದುವೆ ಆಗೋ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾವಿಬ್ಬರು ಲಿವಿನಲ್ಲಿರೋದಕ್ಕೆ ಶುರು ಮಾಡೋಣ ಅಂತ ಅವನು ಕೇಳ್ತಾನೆ. 2018ರಲ್ಲಿ ಲಿವಿನ್ ಅಂತ ಅನ್ನೋದು ಆಗ ತಾನೇ ಇಂಟ್ರಡ್ಯೂಸ್ ಆಗ್ತಿದ್ದಂಥ ಕಾನ್ಸೆಪ್ಟ್ ಇರ್ಬೋದೇನೋ. ಸೊ ಇವಳು ಮೂವ್ ಆಗೋದಕ್ಕಿಂತ ಮುಂಚೆ ಶ್ರದ್ಧಾ ಅವ್ರ ಅಮ್ಮನಿಗೆ ಫೋನ್ ಮಾಡಿ, ನಾನು ಈ ಥರ ಅಫ್ತಾಬ್ ಅನ್ನೋ ಹುಡುಗನ ಪ್ರೀತಿ ಮಾಡ್ತಾಯಿದ್ದೀನಿ, ಅವನ ಜೊತೆ ಮದುವೆ ಆಗಬೇಕು ಅಂತ ಇದ್ದೀನಿ, ನಾನು ಅವನ ಜೊತೆ ಲಿವಿನಲ್ಲಿ ಇರೋದಕ್ಕೆ ಶುರು ಮಾಡ್ತಾಯಿದ್ದೀನಿ ಅಂತ ಆಕೆ ಹೇಳ್ತಾಳೆ ಆಕೆ ಅಮ್ಮನ ಹತ್ರ. ಆದರೆ ಆಕೆ ಅಮ್ಮ, ಅಫ್ತಾಬ್ ಅಂತ ಅಂದರೆ ಒಬ್ಬ ಮುಸ್ಲಿಂ ಹುಡುಗ ಆಗಿರ್ತಾನೆ. ಸೊ ಮುಸ್ಲಿಂ ಜೊತೆ ಇಂಟರ್ ರಿಲಿಜಿಯನ್ ಮ್ಯಾರೇಜ್ನ ಹೇಗೆ ತಾನೇ ನಮ್ಮ ಎಲ್ಲ ಜನಗಳು ಒಪ್ಕೊಳ್ಳೋಕೆ ಸಾಧ್ಯ, ಬೇಡ ಅನ್ನೋದು ಆಕೆ ಅಮ್ಮನ ವಾದ ಆಗಿರುತ್ತೆ. ಸೊ ಆಕೆ ಅಮ್ಮ ಬೇಡ ಅಂತ ಖಂಡಿತವಾಗಿ ಹೇಳ್ತಾಳೆ. ಸೊ ಅದಾದಮೇಲಿಂದ ಅವರಮ್ಮ ಸುಮನಾ ಏನಿರ್ತಾರೆ, ಅವರು ಮದನ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ನೀವು ಒಂದ್ಸಲ ಅವಳಿಗೆ ಬುದ್ಧಿ ಹೇಳಿ ಅಂತ ಹೇಳ್ತಾರೆ. ಮದನ್ ಕೂಡ ಶ್ರದ್ಧಾಗೆ ಫೋನ್ ಮಾಡಿ ಬೇಡಮ್ಮ ಈ ಸಂಬಂಧ ಅನ್ನೋ ಥರ ಎಲ್ಲ ಮಾತಾಡಿದಾಗ ಅವಳು
ಮತ್ತೆ ಅದೇ ಉತ್ತರ, ಇಲ್ಲ ನಾನು ಅವನನ್ನೇ ಮದುವೆ ಆಗ್ತೀನಿ, ಅವನ ಜೊತೆನೇ ಇರ್ತೀನಿ, ನನಗೆ ಅವನ್ನ ಕಂಡ್ರೆ ತುಂಬ ಇಷ್ಟ ಅಂತ. ಸೊ ಇದು ನಿಧಾನವಾಗಿ ತುಂಬ ದೊಡ್ಡದಾಗಿ ಜಗಳ ಆಗೋದಕ್ಕೆ ಶುರುವಾಗುತ್ತೆ ಅವ್ರ ಮನೆಯಲ್ಲಿ. ಇದು ಎಷ್ಟರ ಮಟ್ಟಕ್ಕೆ ಆಗುತ್ತೆ, ಎಷ್ಟರ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದರೆ, ಇನ್ಮೇಲೆ ನನಗೆ ನಿಮಗೆ ಯಾವುದೇ ಸಂಬಂಧ ಇಲ್ಲ, ನೀವು ನನ್ನನ್ನು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಶ್ರದ್ಧಾ ಅವರ ತಂದೆ ತಾಯಿ ಮತ್ತು ಅಣ್ಣನ ಜೊತೆ ಎಲ್ಲ ಕಾಂಟ್ಯಾಕ್ಟ್ನ ಕಡ್ಕೊಂಡು ಆಫ್ತಾಬ್ ಜೊತೆ ಇರೋದಕ್ಕೆ ಶುರು ಮಾಡ್ತಾಳೆ. ಈಗ 2019 ಸೆಪ್ಟೆಂಬರ್ನಲ್ಲಿ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಅವರ ತಂದೆ ತಾಯಿ ಅಣ್ಣನ ಜೊತೆ ಮಾತು ಬಿಟ್ಟು ಆಫ್ತಾಬ್ ಜೊತೆ ಇರೋದಕ್ಕೆ ಶುರು ಮಾಡ್ತಾಳೆ. ಸೊ ಇವಳು ಶ್ರದ್ಧಾ ಹೇಗಿದ್ದಾಳೆ ಅಂತ ತಿಳ್ಕೊಬೇಕು ಅಂತ ಅಂದರೆ, ಜಸ್ಟ್ ಅವಳು ಆಗ್ತಿದ್ದಂಥ ವಾಟ್ಸಪ್ ಸ್ಟೇಟಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ಸ್ಟೇಟಸ್ ಈ ಥರದ್ರಲ್ಲಿ ಅವ್ರ ಅಣ್ಣ ಅವಳು ಹೇಗಿದ್ದಾಳೆ ಅನ್ನೋದು, ಅವಳ ಸ್ಟೇಟಸ್ ಹೇಗಿದ್ದಾಳೆ, ಎಲ್ಲೋ ಒಂದು ಹತ್ರ ಆರಾಮಾಗಿದ್ದಾಳೆ ಅನ್ನೋ ಥರ ನೋಡಿ ಅವರು ಸಮಾಧಾನ ಮಾಡ್ಕೋತಾ ಇರ್ತಾರೆ. ಇದು ತುಂಬ ದಿನ ನಡೀಲಿಲ್ಲ, ಯಾಕೆಂದರೆ ಅವ್ರ ಅಮ್ಮನಿಗೆ ಇವಳನ್ನ ಬಿಟ್ಟು ಇರೋದಕ್ಕೆ ಅಷ್ಟು ತುಂಬ ಕಷ್ಟ ಆಗುತ್ತೆ. ಸೊ ಡಿಸೆಂಬರಲ್ಲಿ ಆಕೆ ಅಮ್ಮ, ಶ್ರದ್ಧಾಳ ಅಮ್ಮ ಫೋನ್ ಮಾಡಿ ನೋಡ್ಬಿಟ್ಟ, ಈಗ ಮತ್ತೆ ಈ ಸಂಬಂಧ ಬೇಡ, ಬಂದುಬಿಡು ನೀನು ಅನ್ನೋ ಥರ ಮತ್ತೆ ಮಾತಾಡ್ತಾರೆ. ಮತ್ತು ಶ್ರದ್ಧಾಗೆ ಅವ್ರ ಅಮ್ಮ ಮಾತಾಡೋದು ಇಷ್ಟ ಆಗಲ್ಲ, ನಾನು ಯಾವತ್ತಿದ್ರೂ ಆಫ್ತಾಬ್ ಜೊತೆನೇ ಇರೋದು ಅನ್ನೋ ಥರ ಮಾತಾಡ್ತಾಳೆ. ಸೊ ಆಕೆ ಅಮ್ಮ ನೋಡ್ಬಿಟ್ಟ, ನಿನ್ಗೆ ಯಾವತ್ತೇ ಈ ರಿಲೇಷನ್ಶಿಪ್ಪಿಂದ ಆಚೆ ಬಂದು ಬರಬೇಕು ಅನ್ಸಿದ್ರು ನೀನು ಬಾ, ನಾವಿರ್ತೀವಿ ಅನ್ನೋ ಥರ ಆಕೆ ಮಾತಾಡಿ ಫೋನ್ ಇಡ್ತಾಳೆ. ಕೆಲವೇ ದಿನ 2020ರಲ್ಲಿ ಶ್ರದ್ಧಾ ಅವ್ರ ಅಮ್ಮ ತೀರ್ಕೋತಾರೆ. ಇದು ಶ್ರದ್ಧಾಗೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಅವರಮ್ಮನ ಸಾವಿನಿಂದ ಎಷ್ಟು ಮಟ್ಟಕ್ಕೆ ಡಿಪ್ರೆಸ್ ಆಗ್ತಾಳೆ ಅಂತ ಅಂದರೆ, ಅವಳು ಮತ್ತಷ್ಟು ಅವನು ಆಫ್ತಾಬ್ನ ಹಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಸೊ ಶ್ರದ್ಧಾ ಅಮ್ಮ ತೀರ್ಕೊಂಡಾದ್ಮೇಲೆ ಒಂದ್ಸಲ ಅವರಪ್ಪ ಕೂಡ ಫೋನ್ ಮಾಡಿಬಿಟ್ಟು ನೋಡ್ಬಿಟ್ಟ, ಬಂದುಬಿಡು ಅನ್ನೋ ಥರ ಆಲ್ಮೋಸ್ಟ್ ಒಂದು 2-3 ಸಲ ಫೋನ್ ಮಾಡಿ ಅವಳನ್ನ ಕರೀತಾರೆ. ಸೊ ಯಾವುದೇ ಸಮಯದಲ್ಲಿ ಕರೆದ್ರೂ ಅವಳು ಹೇಳ್ತಾ ಇದ್ದಿದ್ದು ಒಂದೇ ಉತ್ತರ, ಇಲ್ಲ ಈಗ ನಾನು ಆಫ್ತಾಬ್ ಜೊತೆನೇ ಇರಬೇಕು, ನಾನು ಆಫ್ತಾಬ್ ಕಂಡ್ರೆ ನಂಗೆ ತುಂಬ ಇಷ್ಟ ಅನ್ನೋ ಥರ ಮಾತಾಡ್ತಿರ್ತಾಳೆ. ಅವರಪ್ಪನಿಗೆ ಏನು ಬೇಜಾರು ಅಂತ ಅಂದರೆ, ಮಗಳು ದುಡಿತಾ ಇರ್ತಾಳೆ, ಆಫ್ತಾಬ್ ಆಲ್ಮೋಸ್ಟ್ ಮನೇಲೇ ಇರೋ ಥರ ಆಗಿರ್ತಾನೆ, ಅವನು ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ, ಬದಲಾಗಿ ಅವಳು ಏನು ದುಡಿತಿರ್ತಾಳೆ, ಶ್ರದ್ಧಾ ಏನು ದುಡಿತಿರ್ತಾಳೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ. ಕೆಲವೊಂದೊಂದು ಸಲ ಗಾಂಜಾ ಮತ್ತು ಅದು ಇದು ಡ್ರಗ್ಸ್ಗಳನ್ನ ತೊಗೊಳೋದು ಕೂಡ ಕ್ಲೇಮ್ಸ್ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಅದಾದಮೇಲಿಂದ ಅವಳಿಗೆ ದುಡ್ಡಿಗೋಸ್ಕರ ಸ್ವಲ್ಪ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದು ಇದು ಶುರುವಾಗೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಅವ್ರು ಏನು ಜೀವನ ಮಾಡ್ತಿರ್ತಾರೆ ಅದರ ಒಂದು ರೆಸ್ಪಾನ್ಸಿಬಿಲಿಟಿನ ಶ್ರದ್ಧಾ ತೊಗೊಂಡಿರ್ತಾಳೆ. ಸೊ ಇದು ಅವರಪ್ಪನಿಗೆ ಇಷ್ಟ ಆಗ್ತಾ ಇರೋದಿಲ್ಲ. ಸೊ ಶ್ರದ್ಧಾ ಅವರಪ್ಪ ಎಷ್ಟು ಸಲ ಕರೆದ್ರು ಮತ್ತೆ ಶ್ರದ್ಧಾ ಅದನ್ನೇ ಹೇಳ್ತಾಳೆ, ಇಲ್ಲಪ್ಪ ನಾನು ಆಫ್ತಾಬ್ ಜೊತೆನೇ ಇರಬೇಕು, ಈಗ ಸ್ವಲ್ಪ ಟೈಮ್ ಸರಿ ಇಲ್ಲ ಅಂತ ನಾನು ಅವನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಅನ್ನೋ ಥರ ಮಾತಾಡ್ತಾಳೆ. ಸೊ ಇದಾದ್ಮೇಲಿಂದ ಅವರಪ್ಪ ಕೂಡ ಅವಳ ಜೊತೆ ಮಾತಾಡೋದನ್ನ ಬಿಡ್ತಾರೆ. ಬಟ್ ಅವಳು ಹಾಕುವಂಥ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು ಈ ಥರದ್ದನ್ನು ಅವಳನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ದಟ್ ಅವ್ರಿಗೇನೋ ಒಂದು ನಂಬಿಕೆ, ಎಲ್ಲೋ ಒಂದು ಹತ್ರ ನನ್ನ ಮಗಳು ಆರಾಮಾಗಿ ನೆಮ್ಮದಿಯಾಗಿದ್ದಾಳೆ ಅನ್ನೋದು. ಸೊ ಮಧ್ಯದಲ್ಲಿ ನಿಮಗೆ ಯಾರಾದರೂ ಗೊರಕೆ ಹೊಡೆಯೋ ಥರ ಸೌಂಡ್ ಕೇಳಿಸ್ತಾ ಇದ್ದರೆ ಅದು ನಮ್ಮ ಮನೇಲಿರೋ ಪೆಟ್, ಅದು ಮಲಗಿದೆ, ಅದು ಗೊರಕೆ ಹೊಡಿತಾ ಇದೆ, ಅದ್ರದ್ದು ಸೌಂಡ್ ಕೇಳಿಸ್ತಾ ಇರ್ಬೋದು. ಸಾರಿ ಫಾರ್ ದ್ಯಾಟ್. ಸೊ ಈ ಆಫ್ತಾಬ್ ಇದ್ದವನು, ಇವನು ಶ್ರದ್ಧಾ ಜೊತೆ ಈ ಥರ ಲೀವಿನಲ್ಲಿ ಮೂವ್ ಆಗೋದಕ್ಕಿಂತ ಮುಂಚೆ ಕೂಡ ಅವನು ಸುಮಾರು ಜನ ಹೆಣ್ಮಕ್ಳ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರ್ತಾನೆ. ಇದು ಇವನಿಗೇನು ರಿಲೇಷನ್ಶಿಪ್ಪಲ್ಲಿರೋದು, ಅದರಿಂದ ಆಚೆ ಬರೋದು, ಬೇರೆಯವ್ರನ್ನ ಪಟಾಯಿಸ್ಕೊಳ್ಳೋದು, ಇದೆಲ್ಲ ಏನು ಹೊಸದಲ್ಲ ಅವನಿಗೆ, ಅದೆಲ್ಲ ಹಳೆ ಬುದ್ಧಿ ಅನ್ನೋ ಥರ ಅವನು ಮಾಡ್ತಿರ್ತಾನೆ. ಅವನು ಕೆಲವೊಂದು ಡೇಟಿಂಗ್ ಆ್ಯಪ್ಸ್ಗಳನ್ನ ಕೂಡ ಅವನ ಮೊಬೈಲಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅದ್ರ ಮೂಲಕ ಅವನು ಹೆಣ್ಮಕ್ಳ ಜೊತೆ ಚಾಟ್ ಮಾಡೋದು, ಅವ್ರನ್ನ ಮೀಟ್ ಮಾಡೋದು, ಈ ಥರದ್ದನ್ನು ಮಾಡ್ತಿರ್ತಾನೆ. ಇದು ಶ್ರದ್ಧಾಗೆ ಅವ್ನ ಮೊಬೈಲ್ ನೋಡಿದಾಗ ಗೊತ್ತಾಗುತ್ತೆ, ನೀನು ಯಾಕೆ ಇದನ್ನೆಲ್ಲ ಇಟ್ಕೊಂಡಿದ್ಯಾ, ನಾನು ಇದೀನಲ್ವಾ, ನನ್ನ ಜೊತೆ ನೀನು ಲಿವಿನಲ್ಲಿ ಇರ್ತಾ, ನೀನು ಅವ್ರ ಜೊತೆ ಎಲ್ಲ ಹೆಂಗೆ ಮಾತಾಡೋದಕ್ಕೆ ಸಾಧ್ಯ ಅಂತ ಶ್ರದ್ಧಾ ಜಗಳ ಆಡೋದಕ್ಕೆ ಶುರು ಮಾಡ್ತಾಳೆ. ಇಲ್ಲ ಅದು ಮುಂಚೆ ಇದ್ದಿದ್ದು, ಮತ್ತು ನಾನು ಡಿಲೀಟ್ ಮಾಡೋದನ್ನ ಮರ್ತೋದೆ ಅನ್ನೋ ಥರ ಅನ್ನೋದು. ಅವನು ಅವಳನ್ನ ಸಮಾಧಾನ ಮಾಡಿ ಸಾರಿ ಕೇಳ್ತಾನೆ. ಶ್ರದ್ಧಾ ಕೂಡ ದೊಡ್ಡ ಮನ್ಸು ಮಾಡಿ ಆಫ್ತಾಬ್ನ ಕ್ಷಮಿಸಿ ಅವನ ಜೊತೆ ಮತ್ತೆ ಇರೋದಕ್ಕೆ ಶುರು ಮಾಡ್ತಾಳೆ. ಈ ಮಾರ್ಚ್ ಏಪ್ರಿಲ್ ಅಷ್ಟರಲ್ಲಿ ಅವನ ಆಫೀಸ್ ಕಲೀಗ್ಸ್ ಜೊತೆ ಎಲ್ಲ ಅವನು ಕ್ಲೋಸ್ ಆಗಿ ಮೂವ್ ಆಗೋದನ್ನ ಕೂಡ ಶ್ರದ್ಧಾ ನೋಡ್ತಾಳೆ. ಸೊ ಇದನ್ನು ನೋಡಿದಾಗ ಕೂಡ ಶ್ರದ್ಧಾಗೆ ಸಿಟ್ಟು ಬರುತ್ತೆ. ಬಟ್ ಸ್ಟಿಲ್ ದೆನ್ ಆವಾಗ ಕೂಡ ಆಫ್ತಾಬ್ ಶ್ರದ್ಧಾಗೆ ಸಾರಿ ಕೇಳ್ತಾನೆ. ಆ ಸಾರಿಯಿಂದ ಅವಳು ಸರಿ ಹೋಗ್ತಾಳೆ. ಆಫ್ತಾಬ್ ಮತ್ತು ಶ್ರದ್ಧಾ ಮತ್ತು ಮಾಮೂಲಿನ ಹಾಗೆ ಇರೋದಕ್ಕೆ ಶುರು ಮಾಡ್ತಾರೆ. ಸೊ ಈ 2020 ಕಳೆದು 2021 ಬರೋ ಅಷ್ಟೊತ್ತಿಗೆ ಶ್ರದ್ಧಾ ಮತ್ತು ಆಫ್ತಾಬ್ ತುಂಬ ಕೆಟ್ಟದಾಗಿ ಜಗಳ ಆಡ್ತಿರ್ತಾರೆ. ಪಬ್ಲಿಕ್ಕಲ್ಲಿ ಕೂಡ ಅವರೆಲ್ಲರೂ ಜಗಳ ಆಡ್ತಿರ್ತಾರೆ. ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಗೊತ್ತಾಗ್ತಿರುತ್ತೆ. ಈ ಮಧ್ಯದಲ್ಲಿ ಆಫ್ತಾಬ್ ಫ್ಯಾಮಿಲಿಯವರು ಕೂಡ ಬೇಡ, ನೀನು ಒಂದು ಹಿಂದೂ ಹುಡುಗಿ ಜೊತೆ ಇರ್ತಾ ಇರೋದು ನಮ್ಗೆ ಇಷ್ಟ ಆಗ್ತಾಯಿಲ್ಲ, ನೀನು ವಾಪಸ್ ಬಂದುಬಿಡು ಅನ್ನೋ ಥರ ಮಾತಾಡ್ತಾರೆ. ಆಫ್ತಾಬ್ ಶ್ರದ್ಧಾಗೆ ಹೇಳೋದೇನು ಅಂದರೆ, ನೋಡು ನಾವಿಲ್ಲಿ ತುಂಬ ಜಗಳ ಆಡ್ತಾ ಇದ್ದೀವಿ, ತುಂಬ ನಮಗಿಲ್ಲಿ ಸರಿ ಹೋಗ್ತಾ ಇಲ್ಲ, ನಮ್ಮ ಫ್ಯಾಮಿಲಿಯವರು ನಿಮ್ಮ ಫ್ಯಾಮಿಲಿಯವರು ಮೋಸ್ಟ್ಲಿ ನಮ್ಮನ್ನ ಇಲ್ಲಿರೋದಕ್ಕೆ ಬಿಡೋದಿಲ್ಲ, ಬಾ ನಾವು ದೆಹಲಿಗೆ ಹೋಗ್ಬಿಡೋಣ, ದೆಹಲಿಯಲ್ಲಿ ನಾವು ಚೆನ್ನಾಗಿ ಸೆಟ್ಲ್ ಆಗ್ಬೋದು, ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಅವರು ಮಾತಾಡ್ಕೋತಾರೆ. ಸೊ ಇವರು ಮುಂಬೈ ಬಿಟ್ಟು
ದೆಹಲಿಗೆ ಹೋಗುವಂಥ ಪ್ಲ್ಯಾನನ್ನು ಮಾಡ್ತಾರೆ. ಇದು ಆಲ್ಮೋಸ್ಟು ಶ್ರದ್ಧಾಗೂ ತುಂಬ ಇಷ್ಟ ಆಗುತ್ತೆ. ಇವರು ಮೇಯಲ್ಲಿ 2021ನೇ ಇಸ್ವಿ ಮೇನಲ್ಲಿ ಇವರು ಡೆಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ. May 6 ಇವರು ಹಿಮಾಚಲ್ಗೆ ಹೋಗಿ ಅಲ್ಲಿ ಒಂದು ಚಿಕ್ಕದಾಗಿರೋ ಒಂದು ಟ್ರಿಪ್ ಹೋಗಿ ಅಲ್ಲೆಲ್ಲ ತುಂಬ ಚೆನ್ನಾಗಿ ಓಡಾಡಿಕೊಂಡು ಮಜ್ಜಾ ಮಾಡಿಕೊಂಡು ಖುಷಿಯಾಗಿ ಅವ್ರಿಗೆ ಅಂದರೆ ಈ ಹೊಸ ಜೀವನ ಅಂದರೆ ದೆಹಲಿಯಲ್ಲಿ ಅವರು ಶುರು ಮಾಡುವಂಥ ಹೊಸ ಜೀವನದ ಬಗ್ಗೆ ಅವರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನಾವು ಇವಾಗ ಹೋಗ್ಬಿಟ್ಟು ತುಂಬ ಚೆನ್ನಾಗಿರ್ತೀವಿ ಅನ್ನೋ ಥರ ಹೊಸ ಬಿಗಿನಿಂಗ್ ಅನ್ನೋ ಥರ ಅವರು ಅಂದ್ಕೊಂಡು ಹಿಮಾಚಲ್ಗೆ ಟ್ರಿಪ್ ಹೋಗಿ 6th May, ಅಲ್ಲಿಂದ ಅವರು 8th Mayಗೆ ದೆಹಲಿಗೆ ಮೂವ್ ಆಗ್ತಾರೆ. ಅಲ್ಲಿ ಸ್ವಲ್ಪ ದಿನ 2-3 ದಿನ ಒಂದು ಹೋಟೆಲಲ್ಲಿದ್ದು ಅದಾದ ನಂತರ ಹತ್ರದಲ್ಲಿ ಅವರು ಅಲ್ಲಿ ಎಲ್ಲಿ ಕೆಲಸ ಸಿಕ್ಕಿರುತ್ತೋ ಅದರ ಹತ್ರದಲ್ಲಿ ಒಂದು ಅಪಾರ್ಟ್ಮೆಂಟ್ನ ನೋಡಿಕೊಂಡು ಅವರಲ್ಲಿಗೆ ಶಿಫ್ಟ್ ಆಗ್ತಾರೆ. ಈಗ ಶ್ರದ್ಧಾಗೇನು ಅಂದರೆ ನಾವಿಬ್ಬರು ಕಪಲ್ ಥರ ಇದ್ದೀವಿ, ಈಗ ಊರಿಂದ ಊರಿಗೆ ಬಂದಿದ್ದೀವಿ, ಇಲ್ಲಿ ಕೂಡ ನಾವು ಇರೋದಕ್ಕೆ ನಮ್ಮ ಜೀವನವನ್ನು ಇಲ್ಲಿ ಶುರು ಮಾಡ್ತಾ ಇದ್ದೀವಿ. ಸೊ ನಾವು ಯಾಕೆ ಮದುವೆ ಆಗಬಾರ್ದು ಅನ್ನೋದು ಶ್ರದ್ಧಾಗೆ ಒಂದು ಥಾಟ್ ಬರುತ್ತೆ. ಸೊ ಅವಳು ಏನು ಮಾಡ್ತಾಳೆ, ಶ್ರದ್ಧಾ ಮತ್ತೆ ಆಫ್ತಾಬ್ ಹತ್ರ ಹೋಗಿ ಈ ಥರ ಮದುವೆ ಆಗುವ ಅಂತ ಆಕೆ ಕಾನ್ಸೆಪ್ಟನ್ನ ತೆಗಿತಾಳೆ. ಸೊ ಈ ಮದುವೆ ಅನ್ನೋ ಕಾನ್ಸೆಪ್ಟ್ ಅವ್ನ ಮುಂದೆ ಇಟ್ಟ ತಕ್ಷಣ ಆಫ್ತಾಬ್ಗೆ ತುಂಬ ಇರಿಟೇಟ್ ಆಗೋದಕ್ಕೆ ಶುರುವಾಗುತ್ತೆ. ನೋಡು, ನಾವಿಲ್ಲಿ ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ ಇಬ್ಬರ ಜೊತೇಲಿ, ಸೊ ನೀನು ಮತ್ತೆ ಯಾಕೆ ಮದುವೆಗಿದ್ವಿ ಅನ್ನೋದನ್ನೆಲ್ಲ ತೆಗಿತಾ ಇದೆಯಾ ಅನ್ನೋ ಥರ ಅವಳನ್ನು ಅವನು ಬೈದು ಸುಮ್ಮನೆ ಮಾಡೋದಕ್ಕೆ ನೋಡ್ತಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಶ್ರದ್ಧಾ ಮಾತ್ರ ಇವನ ಜೊತೆ ಮದುವೆ ಆಗಬೇಕು, ಒಂದು ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಇವನ ಜೊತೆ ನನ್ನ ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅನ್ನೋ ಆಸೆಲಿ ಇರ್ತಾಳೆ. ಆದರೆ ಆಫ್ತಾಬ್ಗೆ ಈ ಥರ ಯಾವುದೇ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ನು ಜಸ್ಟ್ ಒಂದು ಟೈಮ್ ಪಾಸ್ ಥರನೋ ಅಥವಾ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಅನ್ನೋ ಥರ ಇವಳ ಜೊತೆ ಇರೋದಕ್ಕೆ ಶುರು ಮಾಡ್ತಾನೆ. ಸೊ ಇದೆಲ್ಲ ಏನಕ್ಕೆ ಜಾಸ್ತಿ ಆಗುತ್ತೆ ಅಂತ ಅಂದರೆ, ಏನಕ್ಕೆ ಗಲಾಟೆಗಳು ಜಾಸ್ತಿ ಆಗುತ್ತೆ ಅಂದರೆ ಈ ಆಲ್ಮೋಸ್ಟ್ ಮನೆಗೆ ಏನೇ ಖರ್ಚು ಮಾಡಿದ್ರು ಎಲ್ಲ ಶ್ರದ್ಧಾನೇ ಮಾಡ್ತಿರ್ತಾಳೆ. ಒಂದೊಂದು ಸಲ ಅನ್ನಿಸ್ತಿರುತ್ತೆ ಇವನು ನನ್ನನ್ನು ಯೂಸ್ ಮಾಡ್ಕೋತಾ ಇದ್ದಾನ ಅನ್ನೋ ಥರ ಫೀಲಿಂಗ್ ಶ್ರದ್ಧಾಗೆ ಬರೋದಕ್ಕೆ ಶುರುವಾಗುತ್ತೆ. ಕೆಲವೊಂದೊಂದು ಸಲ ಅವನು ಹೊಡೆಯೋದಕ್ಕೆಲ್ಲ ಶುರು ಮಾಡಿರ್ತಾನೆ. ಆ ಬಡಿಯೋದೆಲ್ಲ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಮುಖದ ಮೇಲೆ ಕೈಕಾಲ ಮೇಲೆಲ್ಲ ಮಾರ್ಕ್ಗಳಾಗೋದು, ಕೆಲವೊಂದೊಂದು ಸಲ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗೋಷ್ಟು ಆಫ್ತಾಬ್ ಹೊಡಿತಿದ್ದ ಅಂತ ಕ್ಲೇಮ್ಸ್ಗಳಿದೆ. 18th May 2022 ಅವತ್ತು ಮತ್ತೆ ಶ್ರದ್ಧಾ ಇವನ ಹತ್ರ ಹೋಗಿ ಮದುವೆ ಆಗುವ ಅಂತ ಕೇಳ್ದ. ಮತ್ತೆ ಜಗಳ ಆಯಿತು. ಜಗಳ ಎಷ್ಟು ಮಟ್ಟಕ್ಕೆ ಕೋಪ ಅತಿರೇಕಕ್ಕೆ ಹೋಯ್ತು ಅಂದರೆ ಅವಳ ಮೇಲೆ ಕೈ ಮಾಡೋದಲ್ಲದೆ ಅವಳು ಕೂತ್ಕೆನ ಹಿಸ್ಕೋದಕ್ಕೆ ಶುರು ಮಾಡ್ತಾನೆ ಆಫ್ತಾಬ್. ಸ್ವಲ್ಪ ಹೊತ್ತಲ್ಲಿ ಅವಳು ಪ್ರಾಣ ಪಕ್ಷಿ ಹಾರೋಗುತ್ತೆ. ಆಕೆ ಉಸಿರಾಡೋದನ್ನ ನಿಲ್ಲಿಸ್ತಾಳೆ. ಆಕೆ ಸತ್ತೋಗ್ತಾಳೆ ಅವನ ಕೈಯಲ್ಲೇ. ಅವಳು ಸತ್ತ ತಕ್ಷಣ ಆಫ್ತಾಬ್ಗೆ 1 ನಿಮಿಷ ಶಾಕ್ ಆಗುತ್ತೆ. ನಾನು ಏನು ಮಾಡಿದೆ, ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು, ನಾನು ಹೇಗೆ ಇದರಿಂದ ಬಚಾವಾಗೋದು, ಅದಕ್ಕೋಸ್ಕರ ಅವನು ಏನೇನು ಬೇಕು ರಿಸರ್ಚ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಾದಮೇಲಿಂದ ಸೈಲೆಂಟಾಗಿ ಅವಳು ಎಲ್ಲಿ ಸತ್ತೋಗಿರ್ತಾಳೋ ಆ ರೂಮ್ನ ಬಾಗ್ಲಾಗ್ತಾನೆ. ಅವಳ ಒಳಗಡೆನೇ ಇರುತ್ತೆ. ಇವನ ಪಕ್ಕದ ರೂಮಿಗೆ ಹೋಗಿ ಅವತ್ತು ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡ್ತಾನೆ. ಎಷ್ಟು ರಾಕ್ಷಸ ಇರಬೇಕು ಅಂತ ಅವನು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡುವಂಥ ಕೆಲಸ ಏನು ಅಂತ ಅಂದರೆ, ಹೋಗಿ ಒಂದು ದೊಡ್ಡ ಫ್ರಿಡ್ಜ್ನ ತರ್ತಾನೆ. ಅದಾದಮೇಲಿಂದ ಸ್ವಲ್ಪ ಕೆಮಿಕಲ್ಸು, ಬ್ಲೀಚ್ ಮತ್ತು ಪಾಲಿಥಿನ್ ಬ್ಯಾಗ್ಸ್ಗಳನ್ನ, ದೊಡ್ಡ ಪಾಲಿಥಿನ್ ಕವರ್ಸ್ಗಳನ್ನ ತರ್ತಾನೆ. ದೊಡ್ಡದೊಂದು ಪ್ಯಾಕ್ನ ತೊಗೊಂಬರ್ತಾನೆ. ಈ ಕುಡ್ಗೋಲು ಈ ಥರದ್ದು ತಾರ್ಗಳನ್ನೆಲ್ಲ ತೊಗೊಂಬರ್ತಾನೆ. ಅವನು ತೊಗೊಂಬಂದು ಮನೇಲಿ ಅವಳ ಹೆಣನ ತೊಗೊಂಡೋಗಿ ಬಾತ್ರೂಮ್ಗೆ ಹಾಕ್ಕೊಂಡು ನೀರನ್ನ ಜೋರಾಗಿ ಶವರ್ ಆನ್ ಮಾಡಿ ಅವಳ ಹೆಣನ ಪೀಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಟೋಟಲ್ ಆಗಿ ಅವಳ ದೇಹದ 35 ಪೀಸ್ನಾಗಿ ಕಟ್ ಮಾಡ್ತಾನೆ. ಅದು ಒಂದೇ ದಿನಕ್ಕೆ ಆಗಲ್ಲ ಅವನ ಕೈಲಿ. ಮೊದಲನೇ ದಿನ ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿ ಪಾಲಿಥಿನ್ ಬ್ಯಾಗ್ಸಲ್ಲಿ ಎಲ್ಲ ಹಾಕಿ ಅದನ್ನ ಫ್ರಿಜ್ಜಲ್ಲಿ ಚಿಕ್ಕ ಪ್ಯಾಕೆಟ್ಗಳನ್ನಾಗಿ ಮಾಡಿ ಫ್ರಿಜ್ ಒಳಗಡೆ ಡಂಪ್ ಮಾಡ್ತಾನೆ. ಇನ್ನೆಷ್ಟು ದೇಹ ಬಾಕಿ ಇರುತ್ತೋ ಆ ದೇಹವನ್ನು ಒಂದು ಸ್ವಲ್ಪ ಮಡ್ಚಿ ಮುದ್ರಿ ಅದನ್ನು ಫ್ರಿಜ್ ಒಳಗಡೆ ತುರ್ಕಿ ಮೇಲ್ಗಡೆ ಅವನು ಊಟ ತಿಂಡಿ ಹಾಲು ಎಲ್ಲ ಅದೇ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾನೆ. ಅದೇ ಕೆಳಗಡೆ ಇದರಲ್ಲಿ ಅವಳ ದೇಹವನ್ನು ಇಟ್ಟು ಅದನ್ನು ಫ್ರಿಜ್ನ ಕ್ಲೋಸ್ ಮಾಡ್ತಾನೆ. ನಂತರ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮತ್ತೆ ಅದೇ ಫ್ರಿಜ್ಜಲ್ಲಿ ಇದ್ದಿದ್ದು ಹಾಲು ತೊಗೊಂಡೋಗಿ ಟೀ ಮಾಡ್ಕೊಂಡು ಕುಡಿತಾನೆ. ಅವನಿಗೆ ಈ ಥರದ್ದೇನೋ ಆಗಿದೆ, ನಾನೇನೋ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಕನಿಷ್ಠ ಪಕ್ಷದ ಒಂದು ಗಿಲ್ಟ್ ಕೂಡ ಇಲ್ಲದೆ ಇರೋವಂಥ ರಾಕ್ಷಸ ಅವನು ಆಫ್ತಾಬ್. ನೆಕ್ಸ್ಟ್ ಡೇ ಕೂಡ ಅವಳ ದೇಹವನ್ನು ತೊಗೊಂಡೋದ, ಶವರ್ ಆನ್ ಮಾಡ್ದ, ಅವಳ ದೇಹನ ಕಟ್ ಮಾಡೋದಕ್ಕೆ ಶುರು ಮಾಡ್ದ. ಕಟ್ ಮಾಡಬೇಕಾದ್ರೆ ಬೈ ಮಿಸ್ ಆಗಿ ಅವನ ಕೈಯೇ
ಗಾಯ ಆಗುತ್ತೆ, ಕಟ್ಟಾಗುತ್ತೆ. ಅದೇನು ಅಷ್ಟೊಂದು ಸೀರಿಯಸ್ ಅಲ್ಲ ಅಂತ ಅನ್ಕೋತಾನೆ, ಬಟ್ ಸ್ಟಿಲ್ ಅದು ಅವನಿಗೆ ತುಂಬ ಪೇನ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೇನು ಮಾಡ್ತಾನೆ ಅವನು, ಆ ಕಟ್ಟಿಂಗ್ ಕೆಲಸನ ಅಲ್ಲೇ ನಿಲ್ಲಿಸಿ ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ಅದಕ್ಕೆ ಸ್ಟಿಚ್ ಹಾಕಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ನ ತೊಗೊಂಡು ವಾಪಸ್ ಮನೆಗೆ ಬಂದು ಮತ್ತೆ ಮಿಕ್ಕಿರೋ ದೇಹವನ್ನೆಲ್ಲ ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದಾಗಲೇ ಅವಳು ಸತ್ತು 1 ದಿನ ಆಗಿರುತ್ತೆ. ಬಾಡಿ ಆಗಲೇ ಡಿಕಂಪೋಸ್ ಆಗೋದಕ್ಕೆ, ಸ್ಮೆಲ್ ಬರೋದಕ್ಕೆ ಶುರುವಾಗಿರುತ್ತೆ. ರೂಮ್ ಫ್ರೆಶ್ನರ್ ಹಾಕೋದು, ಅಗರಬತ್ತಿ ಹಚ್ಚೋದು, ಈ ಥರ ಎಲ್ಲ ಮಾಡ್ಕೊಂಡು ಅವಳ ಬಾಡಿಯನ್ನು ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿರ್ತಾನೆ. ಅವತ್ತಿನ ದಿನಕ್ಕೆ ಅವನಿಗೂ ಸುಸ್ತಾಗಿರುತ್ತೆ. ಸೊ ಅವನು ಆನ್ಲೈನಿಂದ ಆರ್ಡರ್ ಮಾಡ್ತಾನೆ ಊಟನ. ಅವ್ರ ಮನೆ ತನಕ ತಂದು ಕೊಟ್ಟು ಅವನದನ್ನು ತಿಂದು ಮತ್ತೆ ಮಲಗ್ತಾನೆ. ಮಾರನೇ ದಿನ ಕೂಡ ಆ ದೇಹ ಕಟಿಂಗ್ ಕೆಲಸನ ಮುಂದುವರಿಸ್ತಾನೆ. ಸೊ ಹೀಗೆ ಆವತ್ತಿಗೆ ಆ ಕಟ್ ಮಾಡುವಂಥ ಕೆಲಸ ಮುಗಿಯುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನ ಮಾಡಿ ಫ್ರಿಜ್ ಒಳಗಡೆ ಇಡ್ತಾನೆ. ಕೊನೆಯದಾಗಿ ಬಚಾವಾಗೋದು ಅವಳು ತಲೆ ಮಾತ್ರ. ಆ ತಲೆಯನ್ನು ಕೂಡ ಒಂದು ಸಪ್ರೇಟ್ ಕವರ್ಗೆ ಹಾಕ್ತಾನೆ. ಅದನ್ನು ಕೂಡ ಫ್ರಿಜ್ ಒಳಗಡೆ ಇಟ್ಟು ಅವನು ನೆಮ್ಮದಿಯಾಗಿ ಒಂದು ಕೆಲಸ ಮುಗೀತು ಅನ್ನೋ ಥರ ಉಸಿರು ಬಿಟ್ಟು ಸುಮ್ಮನಾಗ್ತಾನೆ. ಅದಾದ ನಂತರ ಆ ಬಾತ್ರೂಮ್ನ ಬ್ಲೀಚ್ ಹಾಕಿ ಕೆಲವೊಂದು ಕ್ಲೀನಿಂಗ್ ಕೆಮಿಕಲ್ಗಳನ್ನ ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾನೆ. ಅಲ್ಲಿ ಯಾವುದೇ ಕುರುಹುಗಳು ಸಿಗಬಾರ್ದು ಅನ್ನೋದು ಅವನ ಉದ್ದೇಶ ಆಗಿರುತ್ತೆ. ಸೊ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾನೆ ಅದನ್ನು. ಅದಾದಮೇಲಿಂದ ಅವತ್ತಿನ ರಾತ್ರಿ ಏನು ಮಾಡ್ತಾನೆ, ಮಧ್ಯರಾತ್ರಿ ಆಲ್ಮೋಸ್ಟ್ 1-1:30 ಟೈಮಿಗೆ ಆ ದೊಡ್ಡದಾಗಿರೋ ಅಂಥ ಪ್ಯಾಕಲ್ಲಿ ಕೆಲವೊಂದು ಕವರ್ಗಳನ್ನ ಹಾಕ್ಕೊಂಡು, ದೇಹ ಇರೋವಂಥ ಕೆಲವೊಂದು ಕವರ್ಗಳನ್ನ ಹಾಕ್ಕೊಂಡು ಅವನ ಮನೆಯಿಂದ ಹೊರಟವನು ಅಕ್ಕಪಕ್ಕ ಇರೋವಂಥ ಒಂದು ಕಾಡಿನ ಥರ ಇರ್ಬೋದು, ದಟ್ಟವಾಗಿರಿ ಮರಗಳಿರೋ ಅಂಥ ಜಾಗಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಅವ್ರ ಮನೆಯಿಂದ ಸ್ವಲ್ಪ ದೂರ ಹೋದ ತಕ್ಷಣ ಅವನಿಗೊಂದು ಕಾಡು ಥರ ಇರುವಂಥ ಜಾಗ ಸಿಗುತ್ತೆ. ಇವನೇನು ಮಾಡ್ತಾನೆ, ಕಾಡಿನ ಒಳಗಡೆ ಹೋಗಿ ಆ ಬ್ಯಾಗಲ್ಲಿದ್ದಂಥ ಕವರ್ಗಳನ್ನ ಸುಮಾರು ಬೇರೆ ಬೇರೆ ಜಾಗಗಳಿಗೆ ಬಿಸಾಕೋದಕ್ಕೆ ಶುರು ಮಾಡ್ತಾನೆ. ಏನಕ್ಕೆ ಅಂತ ಅಂದರೆ, ಒಂದೇ ಜಾಗದಲ್ಲಿ ಹಾಕಿದ್ರೆ ತುಂಬ ಸ್ಮೆಲ್ ಆಗ್ಬೋದು ಅನ್ನೋದು ಒಂದಾಗಿರ್ಬೋದು, ಅಥವಾ ಯಾವುದಾದ್ರೂ ಕಾಡು ಪ್ರಾಣಿಗಳು ಬಂದು ಅದನ್ನು ಎಳೆದಾಡ್ಬೋದು ಅಂತ, ನಾಯಿಗಳು ಬಂದು ಅದಕ್ಕೋಸ್ಕರ ಕಿತ್ತಾಡ್ಬೋದು ಅಂತ. ಇದೇನೇ ಆದ್ರೂ ಒಂಥರ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದು ಅವನ ಒಂದು ಚಾಲಾಕಿತನ ಆಗಿರುತ್ತೆ. ಸೊ ಅವನೇನು ಮಾಡ್ತಾನೆ, ಒಂದೇ ಜಾಗದಲ್ಲಿ ಹಾಕದೆ ತುಂಬ ಬೇರೆ ಬೇರೆ ಕಡೆ ಅದನ್ನು ಅವಳ ದೇಹಗಳನ್ನ ಹಾಕಿ ಅವನು ಕಾಡಿನಿಂದ ಆಚೆ ಬರ್ತಾನೆ. ಆಚೆ ಬಂದು ಮನೆಗೆ ಹೋಗಿ ಮತ್ತೆ ಮಲಗ್ತಾನೆ. ಅವನು ಎಷ್ಟು ಬುದ್ಧಿವಂತ ಅಂದರೆ, ಒಂದು ಡೈರಿ ಮಾಡಿ ಇಟ್ಕೊಂಡಿರ್ತಾನೆ. ಎಷ್ಟು ಪೀಸ್ ಆಗಿದೆ, ನಾನು ಎಷ್ಟು ಪೀಸಲ್ಲಿ ಎಷ್ಟು ಪೀಸ್ಗಳನ್ನ ನಾನು ಬಿಸಾಕಿದ್ದೀನಿ, ಇನ್ನೆಷ್ಟು ಪೀಸ್ಗಳನ್ನ ಬಿಸಾಕಬೇಕು, ಎಷ್ಟು ಪೀಸ್ಗಳನ್ನ ನಾನು ಯಾವ ಜಾಗದಲ್ಲಿ ಹಾಕಿದ್ದೀನಿ, ಯಾವ್ಯಾವ ಜಾಗದಲ್ಲಿ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ಅವನು ಲಿಸ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೆ. ಆ ಡೈರಿ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಆ ಡೈರಿ ಕೂಡ ಪೊಲೀಸ್ನವ್ರ ಕೈಗೆ ಸಿಗುತ್ತೆ. ಸೊ ಡಿಫ್ರೆಂಟ್ ಒಂದು 4-5 ಜಾಗದಲ್ಲಿ ನಿಧಾನವಾಗಿ ಅವನು ಕಟ್ ಮಾಡಿಟ್ಟಿದ್ದಂಥ ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನ ಕೂಡ ಆಲ್ಮೋಸ್ಟ್ ಒಂದು 10-11 ದಿನ ಟೈಮ್ ತೊಗೊಂಡು ನಿಧಾನವಾಗಿ ಅವನೊಂದು 4-5 ಜಾಗದಲ್ಲಿ ಹೋಗಿ ಅವನ್ನೆಲ್ಲ ತುಂಬ ದೂರಕ್ಕೆ ಬಿಸಾಕಿ ಬರ್ತಾನೆ. ಎಲ್ಲ ಖಾಲಿ ಮಾಡಿರ್ತಾನೆ. ಕೇವಲ ಅವಳ ತಲೆ ಒಂದು ಮಾತ್ರ ಫ್ರಿಡ್ಜಲ್ಲಿ ಕವರಲ್ಲಿರುತ್ತೆ. ಈ ಮಧ್ಯದಲ್ಲಿ ಅವನು ಏನು ಮಾಡ್ತಿರ್ತಾನೆ, ಅವಳ ಫೋನ್ ತೊಗೊಂಡು ವಾಟ್ಸಪ್ ಮೂಲಕ ಸ್ಟೇಟಸ್ಗಳನ್ನ ಅಪ್ಲೋಡ್ ಮಾಡೋದು, ಮತ್ತು ಅವಳಿಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡೋದು, ಈ ಥರದ್ದೆಲ್ಲ ಕೆಲಸ ಮಾಡ್ತಿರ್ತಾನೆ. ಸೊ ಇದೇ ಥರ ಅವನು ಆಲ್ಮೋಸ್ಟ್ 1-2 ವಾರಗಳ ತನಕ ಶ್ರದ್ಧಾ ಬದುಕಿದ್ದಾಳೆ ಅನ್ನೋ ಥರ ಎಲ್ಲರಿಗೂ ನಂಬಿಸೋ ಥರ ಅವಳ ನಂಬರಿಂದ ಮೆಸೇಜ್ ಮಾಡೋದು, ಸ್ಟೇಟಸ್ ಅಪ್ಲೋಡ್ ಮಾಡೋದು, ಈ ಥರ ಮಾಡ್ತಿರ್ತಾನೆ. ಸೊ ಈ ಮಧ್ಯದಲ್ಲಿ ಅವನು ಅವಳ ಅಕೌಂಟಿಂದ 54,000ನ ಆನ್ಲೈನಿಂದ ಟ್ರಾನ್ಸ್ಫರ್ ಮಾಡ್ಕೋತಾನೆ ಇವನ ಅಕೌಂಟಿಗೆ. ಸೊ ಅವಳು ಫೋನ್ ಯೂಸ್ ಮಾಡ್ತಿರ್ತಾನೆ, ಅವಳು ಫ್ರೆಂಡ್ಸ್ ಜೊತೆ ಚಾಟ್ ಮಾಡ್ತಿರ್ತಾನೆ, ಅವಳ ಅಕೌಂಟಿಂದ ದುಡ್ಡು ಡ್ರಾ ಮಾಡಿರ್ತಾನೆ. ಇದಿಷ್ಟು ಅವನು ಮಾಡುವಂಥ ಕೆಲಸ. ಸೊ ಈ ಮಧ್ಯದಲ್ಲಿ ಡೇಟಿಂಗ್ ಆ್ಯಪ್ ಮೂಲಕ ಇನ್ನೊಂದು ಹುಡುಗಿಯನ್ನು ಪಟಾಯಿಸ್ಕೊಂಡು ಅವಳ ಜೊತೆ ಒಂದು ಡಿನ್ನರ್ ಡೇಟ್ನ ಪ್ಲ್ಯಾನ್ ಮಾಡಿ ಊಟ ಮಾಡಿ, ಅವಳು ಬಂದವಳು ಅದೇ ಸೇಮ್ ಅಪಾರ್ಟ್ಮೆಂಟಲ್ಲಿ, ಅವನು ಯಾವ ಅಪಾರ್ಟ್ಮೆಂಟಲ್ಲಿ ಅವಳನ್ನ ಸಾಯಿಸಿ ತುಂಡಾಗಿ ಮಾಡಿ ಇಟ್ಟಿರ್ತಾನೋ ಅದೇ ಅಪಾರ್ಟ್ಮೆಂಟಲ್ಲಿ ಆ ಹುಡುಗಿ ಕೂಡ ಬಂದವಳು ಊಟ ಮಾಡಿ ಇವನ ಜೊತೆ ಆವತ್ತಿನ ರಾತ್ರಿ ಅಲ್ಲೇ ಉಳಿತಾಳೆ. ಶ್ರದ್ಧಾಳ ತಲೆ ಇನ್ನೂ ಫ್ರಿಜ್ಜಲ್ಲೇ ಇರುತ್ತೆ. ಬಟ್ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ, ಯಾವುದೇ ರೀತಿ ಭಯ ಇಲ್ಲ ಅವನಿಗೆ. ಇನ್ನೊಂದು ಹುಡುಗಿಯನ್ನು ಕರ್ಕೊಂಬಂದು ಅದೇ ಅಪಾರ್ಟ್ಮೆಂಟಲ್ಲಿ ಅವನು ಅವತ್ತಿನ ರಾತ್ರಿ ಕಳೀತಾನೆ. ಇದಾದಮೇಲೆ ಜೂನ್ 5ನೇ ತಾರೀಕು ಆ ತಲೆಗೊಂದು ಮುಕ್ತಿ ಕೊಡಬೇಕು ಅನ್ನೋ ಥರ ಅವನಿಗನ್ಸಿ ಅದನ್ನು ತೊಗೊಂಡೋಗಿ ಒಂದು ಜಾಗಕ್ಕೆ ತೊಗೊಂಡೋಗಿ ಅದ್ರ ಮೇಲೆ ಸೀಮೆಣ್ಣೆಯನ್ನು ಸುರಿದು ಅದಕ್ಕೆ ಬೆಂಕಿ ಹಚ್ತಾನೆ. ಅವನ ಮುಖ್ಯ ಉದ್ದೇಶ ಏನು ಅಂದರೆ, ಇದು ಪೊಲೀಸ್ನವ್ರಿಗೆ ಸಿಕ್ಕರೂ ಕೂಡ ಇದು ಯಾರು ಅಂತ ತಕ್ಷಣಕ್ಕೆ ಗೊತ್ತಾಗಬಾರ್ದು ಅನ್ನೋದು ಅವನ ಮಾಸ್ಟರ್ ಮೈಂಡ್ ಆಗಿರುತ್ತೆ. ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ನಂತರ ಭೂಮಿಯಲ್ಲಿ ಅದನ್ನು ಮುಚ್ಚಿ. ಸೊ ಇದಾದಮೇಲಿಂದ ನಿಧಾನವಾಗಿ ಒಂಥರ
ಸಮಾಧಾನವಾಗಿರ್ತಾನೆ. ಅವನು ಮಾಮೂಲಿ ಲೈಫ್ಗೆ ಅಡ್ಜಸ್ಟ್ ಆಗ್ತಿರ್ತಾನೆ, ಬೆಳಗ್ಗೆ ಎದ್ದೇಳ್ತಿರ್ತಾನೆ, ಆಫೀಸ್ಗೆ ಹೋಗ್ತಾನೆ, ಬರ್ತಾನೆ, ಅವ್ನ ಪಾಡಿಗೆ ಅವನು ಡೇಟಿಂಗ್ ಆ್ಯಪ್ಸಲ್ಲಿ ಹುಡುಗಿರ ಜೊತೆ ಚಾಟ್ ಮಾಡೋದು, ಇನ್ನಷ್ಟು ಮತ್ತಷ್ಟು ಇದೇ ಥರ ಮಾಡಿಕೊಂಡು ಅವ್ನ ಲೈಫಲ್ಲಿ ಚಿಲ್ಲಾಗಿ ಆರಾಮಾಗಿ ಇರೋದಕ್ಕೆ ಶುರು ಮಾಡ್ತಾನೆ. ಈ ಮಧ್ಯದಲ್ಲಿ ಅವನು ಶ್ರದ್ಧಾ ಫೋನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ತಾನೆ. ಅವಳ ತಲೆಯನ್ನು ಯಾವಾಗ ಅವನು ಸುಟ್ಟು ಬರ್ತಾನೋ ಅಲ್ಲಿಂದ ಈಚೆಗೆ ಅವನು ಅವಳ ಫೋನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ತಾನೆ, ಸ್ವಿಚ್ ಆಫ್ ಮಾಡಿ ಅದನ್ನು ಎಲ್ಲೋ ಒಂದು ಕಡೆ ಬಿಸಾಕ್ತಾನೆ. ಸೊ ಅವಾಗಿಂದ ಅವಳ ಬಗ್ಗೆ ಯಾವುದೇ ಸ್ಟೇಟಸ್ ಆಗಲಿ, ಅವಳ ಬಗ್ಗೆ ಯಾವುದೇ ಸ್ಟೋರೀಸ್ ಆಗಲಿ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಬರದೇ ಇರೋದನ್ನು ಅವ್ರ ತಂದೆ ಮತ್ತು ಅವ್ರ ಅಣ್ಣ ಅಬ್ಸರ್ವ್ ಮಾಡ್ತಾರೆ. ಸ್ಟೇಟಸ್ನ ಆಗ್ತಾಯಿಲ್ಲ, ಯಾವುದೇ ಸ್ಟೋರೀಸ್ನ ಆಗ್ತಾಯಿಲ್ಲ ಅನ್ನೋದು ಅವರ ತಂದೆಗೆ ಮತ್ತು ಅಣ್ಣನಿಗೆ ಒಂದು ಸ್ವಲ್ಪ ತಲೆಗೆ ಹುಳ ಬಿಟ್ಟ ಹಾಗಾಗುತ್ತೆ. ಸೊ ಅವರು ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಮಾತಾಡೋದಕ್ಕೆ, ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಕೆಲವು ಫ್ರೆಂಡ್ಸ್ಗಳು ಹೇಳೋದು, ಅವನು ಅಫ್ತಾಬ್ ಜೊತೆ ಅಷ್ಟೊಂದು ಖುಷಿಯಾಗಿರಲಿಲ್ಲ ಅಂಕಲ್, ಅವನು ಅವಳನ್ನ ಹೊಡಿತಾ ಇದ್ದ, ತುಂಬ ಸಲ ಅವಳ ಮುಖದ ಮೇಲೆಲ್ಲ ಮಾರ್ಕ್ ಆಗೋ ಥರ ಎಲ್ಲ ಹೊಡೆದಿದ್ದ ಅನ್ನೋ ಥರ ಅದೆಲ್ಲ ಇನ್ಫಾರ್ಮೇಷನ್ ಅವ್ರ ಅಪ್ಪನಿಗೆ ಸಿಗುತ್ತೆ. ಅವ್ರ ಅಪ್ಪನಿಗೆ ತುಂಬ ಬೇಜಾರಾಗುತ್ತೆ. ಜಸ್ಟ್ ಮೇಯಲ್ಲಿ ತೀರ್ಕೊಂಡಿದ್ದು, ಮೇಯಿಂದ ನವಂಬರ್ ತನಕ ಅವಳ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅವರಪ್ಪ ಆಲ್ಮೋಸ್ಟ್ ಒಂದು 6 ತಿಂಗಳಾಯಿತು ಅನ್ನೋ ಕಾರಣಕ್ಕೆ ಹೋಗಿ ಮುಂಬೈ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ನ ಕೊಡ್ತಾರೆ. ಆದರೆ ಮುಂಬೈ ಪೊಲೀಸ್ನವರು ಅವಳ ಲಾಸ್ಟ್ ಲೊಕೇಶನ್ ಇದ್ದಿದ್ದು ದೆಹಲಿಯಲ್ಲಿ ಅಂತ ಹೇಳಿಬಿಟ್ಟು ಅವರು ದೆಹಲಿ ಪೊಲೀಸ್ನವ್ರಿಗೆ ಈ ಒಂದು ಕೇಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದೆಹಲಿ ಪೊಲೀಸ್ನವ್ರಿಗೆ ಈ ಕಂಪ್ಲೇಂಟ್ ಬಂದ ತಕ್ಷಣ ಇವರು ಮಾಮೂಲಿನಾಗೆ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಳು ಕೆಲಸ ಮಾಡ್ತಿದ್ದಂಥ ಜಾಗಕ್ಕೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವಳ ಫ್ರೆಂಡ್ಸ್ಗಳನ್ನ, ಅವ್ರ ಮನೆ ಹತ್ರ ಹೋಗಿ ಅಕ್ಕಪಕ್ಕ ಮನೆಯವ್ರನ್ನ, ಅಫ್ತಾಬ್ ಇಲ್ಲಿ ಮೇನ್ ನೇಮ್ ಅಂತ ಅಂದರೆ ಅಫ್ತಾಬ್ನ ಕೂಡ ಹೋಗಿ ವಿಚಾರಿಸಿದಾಗ ಅವನು ಹೇಳೋದು, ಅವಳು ತುಂಬ ದಿನಗಳಿಂದ ನನ್ನ ಜೊತೆ ಇಲ್ಲ ಸರ್, ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ, ಅವಳು ಯಾರೋ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ಲು, ಸೊ ಅದಕ್ಕೋಸ್ಕರ ನನ್ನನ್ನು ಬಿಟ್ಟು ಅವನ ಜೊತೆ ಓಡೋಗ್ಬಿಟ್ಲು ಅನ್ನೋ ಥರ ಕಥೆಯನ್ನು ಹೇಳ್ತಾನೆ. ಸೊ ಪೊಲೀಸ್ನವ್ರಿಗೆ ಅನ್ಸುತ್ತೆ, ಹೋಗ್ಲಿ ಬಿಡು ಪಾಪ ಇರ್ಬೋದೇನೋ ಅನ್ನೋ ಥರ ಅವರು ಸುಮ್ಮನೆ ಹಾಕ್ತಾರೆ. ಮತ್ತು ಶ್ರದ್ಧಾ ಅಪ್ಪನಿಗೆ ಏನೋ ಅನೀಸಿ ಫೀಲ್ ಆಗ್ತಾ ಇರುತ್ತೆ ಮಗಳ ಬಗ್ಗೆ. ಸೊ ಅವರು ಡೆಲ್ಲಿಗೆ ಬಂದು ಡೆಲ್ಲಿಲಿ ಕೂಡ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ನ ಲಾಂಚ್ ಮಾಡ್ತಾರೆ, ಶ್ರದ್ಧಾ ವಾಕರ್ ಮಿಸ್ ಆಗಿದ್ದಾಳೆ ಅಂತ. ಸೊ ಅದಾದಮೇಲಿಂದ ಪೊಲೀಸ್ನವರು ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲೆಲ್ಲ ಪದೇ ಕೇಳಿಬರ್ತಿದ್ದಂಥ ಹೆಸರು ಅಂದರೆ ಅಫ್ತಾಬ್ ಅಮೀನ್ ಪೂನಾವಾಲಾ. ಇವನನ್ನು ನೀಟಾಗಿ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅಂತ ಅವರು ಕೇಳೋದಕ್ಕೆ ಶುರು ಮಾಡಿದಾಗ ಅವನು ತುಂಬ ಇನ್ನೋಸೆಂಟಾಗಿ, ನನಗೆ ಗೊತ್ತಿಲ್ಲ ಸರ್ ಅವಳು ಎಲ್ಲೋದ್ಲು ಅಂತ, ತುಂಬ ದಿನದಿಂದ ಕಾಣ್ತಾ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ರೆ, ದಯವಿಟ್ಟು ಅವಳನ್ನ ಹುಡುಕೊಡಿ. ನಾನು ತುಂಬ ದಿನದಿಂದ ಆಲ್ಮೋಸ್ಟ್ ಒಂದು ಮೇಯಿಂದನೂ ಅವಳನ್ನ ಬಿಟ್ಟೋದಾಗಿಂದನೂ ನಾನು ಅವಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅವಳು ನನಗೆ ಎಲ್ಲೂ ಸಿಗ್ತಾ ಇಲ್ಲ, ಹಾಗೆ ಹೇಗೆ ಅಂತ ತುಂಬ ಇನ್ನೋಸೆಂಟ್ ಆಡ್ದಂಗೆ ಆಡ್ತಾನೆ. ಸೊ ಇವನು ಮಾತು ನಂಬ್ಕೊಂಡು ಪೊಲೀಸ್ನವರು ಇವನ್ ಕಾಲ್ ರೆಕಾರ್ಡ್ಸ್ನ ಚೆಕ್ ಮಾಡಿದಾಗ ಅದೇನು ಮೇ 18ನೇ ತಾರೀಕು ನಂತರ ಇವನ್ ಫೋನಿಂದ ಆಗಲಿ ಅವಳ ಫೋನಿಂದ ಆಗಲಿ ಇವ್ರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಅನ್ನೋರು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಸೊ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಮೊದಲನೇ ಸುಳ್ಳು ಅಲ್ಲಿ ಸಿಗಾಕೊಳ್ಳುತ್ತೆ. ಅದಾದಮೇಲೆ ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ, ಕೇವಲ ಆಗಿರೋ ಇವರಿಬ್ಬರ ಮಧ್ಯೆ ಒಂದು ಟ್ರಾನ್ಸಾಕ್ಷನ್ ಅಂದರೆ 54,000. ಅದು ಶ್ರದ್ಧಾ ಫೋನಿಂದ ಅಫ್ತಾಬ್ ಕಳಿಸ್ಕೊಂಡಿದ್ದು 54,000. ಇದು ಗೊತ್ತಾದಮೇಲೆ ಅಫ್ತಾಬ್ ಒಬ್ಬ ಪ್ರೈಮ್ ಸಸ್ಪೆಕ್ಟ್ ಆಗಿ ಪೊಲೀಸ್ನವ್ರ ಮುಂದೆ ನಿಲ್ತಾನೆ. ಅಫ್ತಾಬ್ನ ಎತ್ತಾಕೊಂಡೋಗಿ ಅವನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಫ್ತಾಬ್ ಯಾವುದೇ ಯೋಚನೆ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ, ತುಂಬ ತಣ್ಣಗೆ ಅವನಿಗೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಹೌದು, ನಾನೇ ಕೊಂದೆ, ಈ ಥರ ಎಲ್ಲ ಮಾಡಿದೆ ಅಂತ. ಅವ್ನು ಹೇಳಿದಂಥ ಜಾಗಕ್ಕೆಲ್ಲ ಹೋಗಿ ನೋಡಿದಾಗ ಆಲ್ಮೋಸ್ಟ್ ಒಂದು 6 ತಿಂಗಳಾಗಿದೆ. ಮತ್ತು ಕಟ್ ಮಾಡಿ ಬಿಸಾಕಿರೋ ದೇಹದ ಭಾಗಗಳು, ಕೆಲವೊಂದು ಪ್ರಾಣಿಗಳು ತಿನ್ಕೊಂಡಿದೆ, ಕೆಲವೊಂದು ಕೊಳ್ತು ಹೋಗಿದೆ, ಕೆಲವೊಂದು ಸಿಕ್ಕಿದಂಥ ರಿಮೇನ್ಸ್ನ ತೊಗೊಂಬಂದು ಅದನ್ನೆಲ್ಲ ಚೆಕ್ ಮಾಡಿದಾಗ DNA ಟೆಸ್ಟ್ ಮಾಡಿದಾಗ ಗೊತ್ತಾಗೋದು ಅದು ಶ್ರದ್ಧಾ ವಾಕರ್ ಅಂತಾನೆ. ಸೊ ಅವನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ, ನಾನೇ ಈ ಕೊಲೆ ಮಾಡಿದ್ದು ಅಂತ. ಮತ್ತು ಹೇಗೆ ಮಾಡಿದೆ ಅನ್ನೋದನ್ನೆಲ್ಲ ಹೇಳಿದ್ದಾನೆ. ಅವನ ಹತ್ರ ಡೈರಿ ಸಿಕ್ಕಿದೆ, ಮತ್ತು ಅವನು ಯಾವ್ಯಾವ ಜಾಗದಲ್ಲಿ ಹೇಳಿದ್ನೋ ಅಲ್ಲೆಲ್ಲ ಇವ್ರಿಗೆ ಅಲ್ಪ ಸ್ವಲ್ಪ ಶ್ರದ್ಧಾಳ ದೇಹದ ತುಣುಕುಗಳು ಸಿಕ್ಕಿದೆ. ಸೊ ಇದರಲ್ಲಿ DNA ಕೂಡ ಮ್ಯಾಚ್ ಆಗಿ ಅದು ಶ್ರದ್ಧಾ ವಾಕರ್ ಅನ್ನೋದು ಗೊತ್ತಾಗಿದೆ. ಬಟ್ ಸ್ಟಿಲ್ ಕೋರ್ಟ್ಗೆ ಎವಿಡೆನ್ಸ್ ಸಾಕಾಗ್ತಿಲ್ಲ ಅನ್ನೋದು. ಸೊ ಅವನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ರು, ಅಫ್ತಾಬ್ನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ರು. ಆ ಕನ್ಫೆಷನ್ನ ಅಥವಾ ಆ ಸ್ಟೇಟ್ಮೆಂಟ್ನ ಅವರು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಅವರು ಕೋರ್ಟಿಗೆ ಬಂದು ಪೊಲೀಸ್ನವರು ನನಗೆ ಚಿತ್ರಹಿಂಸೆ ಕೊಟ್ಟಿದ್ದಕ್ಕೆ ನಾನು ಈ ಥರ ಹೇಳಿದೆ ಅಂತ ಈ ಥರ ಉಲ್ಟಾ ಹೊಡಿಬೋದು ಅನ್ನೋ ಕಾರಣಕ್ಕೆ ಅವ್ರ ಹೇಳಿಕೆ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಮುಖ್ಯವಾಗಿ ಅದ ನಂತರ ಈ ಬೇರೆ ಎವಿಡೆನ್ಸ್ಗಳು ಅವ್ರಿಗೆ ಸಿಗೋದು ಮುಖ್ಯ ಆಗುತ್ತೆ. ಮೊದಲನೇದು, ಈ ಕೇಸಲ್ಲಿ ಲೂಪ್ ಹೋಲ್ ಥರ ಕೆಲಸ ಮಾಡಿದ್ದು ಅಂತ ಅಂದರೆ ಆಕೆಯ ದೇಹ ಪೂರ್ತಿಯಾಗಿ ಎಲ್ಲೂ ಸಿಕ್ಕೇ ಇಲ್ಲ.
ಅದಾದಮೇಲಿಂದ ಇವನು ಕೊಲೆ ಮಾಡೋದಕ್ಕೆ ಯೂಸ್ ಮಾಡಿದಂಥ ವೆಪನ್ಗಳೇನಿರುತ್ತೆ ಅದು ಕೂಡ ಸಿಗಲಿಲ್ಲ. ಇವನು ಎಷ್ಟು ಬುದ್ಧಿವಂತ ಅಂದರೆ ಆ ಮೇಲ್ಗಡೆ ಇರೋವಂಥ ಕತ್ತರಿಸೋವಂಥ ಭಾಗವನ್ನೇ ಒಂದು ಕಡೆ ಬಿಸಾಕಿರ್ತಾನೆ, ಕೊಡ್ಲಿ ಮತ್ತು ಏನು ಯೂಸ್ ಮಾಡಿರ್ತಾನೆ ಅದರದ್ದು ಕೆಳಗಡೆ ಇರೋವಂಥ ಮರದ ಭಾಗನೇ ಒಂದು ಕಡೆ ಬಿಸಾಕಿರ್ತಾನೆ. ಅದೆಲ್ಲ ಅವರಿಗೆ ಪೊಲೀಸ್ನವ್ರಿಗೆ ಸಿಗೋದೇ ಇಲ್ಲ. ಸೊ ಇದೆಲ್ಲ ಲೂಪ್ ಹೋಲ್ಗಳನ್ನ ಇಟ್ಕೊಂಡು ಅವನು ಇನ್ನೂ ಜೈಲಲ್ಲೇ ಇದ್ದಾನೆ, ಇನ್ನೂ ಕೇಸ್ ಕೋರ್ಟಲ್ಲೇ ಇದೆ, ಅವನಿಗೆ ಇನ್ನೂ ಕೂಡ ಒಂದು ಶಿಕ್ಷೆ ಅಂತ ಆಗಿಲ್ಲ. ಅವನ ತಣ್ಣಗೆ ಆರಾಮಾಗಿ ಪೊಲೀಸ್ನವ್ರ ಜೊತೆ ಜೈಲಲ್ಲಿ ಇದ್ದಾನೆ ಅಷ್ಟೇ. ಅವಳು ತುಂಬ ಡೀಪಾಗಿ ಅವನ್ನ ಪ್ರೀತಿ ಮಾಡಿದೆ ತಪ್ಪಾಯಿತು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಹೇಳೋದು, ನಿಮ್ಮ ತಂದೆ ತಾಯಿನ ನಂಬಿ ಪೂರ್ತಿಯಾಗಿ ನಂಬಿ ಅಂದರೆ ಅದನ್ನು ಬಿಟ್ಟು ಆ ನಂಬಿಕೆನ ಬೇರೆ ಎಲ್ಲರಿಗೂ ಕೊಡೋದಕ್ಕೆ ಹೋಗಬೇಡಿ. ಎಲ್ಲರೂ ಆ ನಂಬಿಕೆಗೆ ಅರ್ಹರಾಗಿರೋದಿಲ್ಲ ಅನ್ನೋದು ತುಂಬ ಸಲ ಪ್ರೂವ್ ಆಗಿದೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಹತ್ರದವ್ರನ್ನ ತುಂಬ ಹತ್ರದಲ್ಲಿ ಇಟ್ಕೊಳ್ಳಿ. ಯಾವತ್ತೂ 6 ತಿಂಗಳು 1 ವರ್ಷದ ತನಕ ಅವ್ರು ಎಲ್ಲಿದ್ದಾರೋ ಹೆಂಗಿದ್ದಾರೋ ಅನ್ನೋದು ಗೊತ್ತಾಗದಿರೋ ಅಷ್ಟು ದೂರ ಆಗಕ್ಕೆ ಹೋಗ್ಬೇಡಿ ಯಾರ ಜೊತೆನೂ. ಸೊ ಇದಾಗಿತ್ತು ಶ್ರದ್ಧಾ ವಾಕರ್ ಕೇಸ್. ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ನಮಸ್ಕಾರ.